ನಮಸ್ಕಾರ, ನಾನು ನಿಮ್ಮ ಆರ್ ಎಮ್ ಸಿ ಕನ್ನಡಿಗ ಮಾತಾಡ್ತಾ ಇರೋದು. ನೆನ್ನೆ ಹೆಂಗಿತ್ತಪ್ಪ ಬಿಗ್ ಬಾಸು? ಚೆನ್ನಾಗಿತ್ತಾ? ರಘು, ರಿಷಿಕಾ, ಸೂರಜ್ ಹೆಂಗಿತ್ತು ಡಬಲ್ ಗೇಮು? ಯಾವುದು ಫಿಲಮ್ ಇದು? ಬಂಗಾರದ ಪಂಜರ. ಎಷ್ಟು ಸರಿ ನೋಡಿದ್ರು ಬೇಜಾರಾಗಲ್ಲ ಅವರು ಈ ಫಿಲಮು. ಅದು ಅಣ್ಣವ್ರ ಆ್ಯಕ್ಟಿಂಗು ಹಂಗೆ ನೈಜವಾಗಿರುತ್ತೆ. ಸರ್, ಯಾರೋ ನೋಡಿರಲ್ಲ ಇಂಥ ದೋಸೆನ? ನೋಡಿದ್ದು ಇಂಥ ದೋಸೆ ಮಾಡೋದು ಯಾರು ಕಲ್ತ್ಕೊಳಂಗಿದ್ರೆ ಬಂದು ಕಲ್ತ್ಕೊಳ್ಳಿ. ನಾನು ಹೆಂಡತಿ ಹತ್ರ ದೋಸೆ ಮಾಡೋದು ಕಳ್ಕೊಬಿಡ್ತು ಅದು. ಹಂಗೆ ಸೌಂಡ್ ಮಾಡ್ತಾರಾ? ಹಂಗೆ ಸೌಂಡ್ ಮಾಡ್ಬೋದು ಮಗನೆ. ಆಯ್ ಮಾಡ್ತಲ್ವ ನಾನು? ಬಾಯಲ್ಲಿ ಎಲ್ರಿಗೂ ಆಯ್ ಮಾಡ್ಬಿಟ್ಟೋಗು. ನಾನು ಯಾವತ್ತಾದರೂ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟೇ ನನ್ನ ಮಗ ಹೇಳ್ತಾನೆ, ಪಪ್ಪ ಆಯಿ ಅಂತ. ಬಾ, ಆಯ್ ಮಾಡ್ತಲ್ಲ. ಹಾಂ, ಹಿಂದೆಗಡೆ ಕಾಣ್ತಾರೆ ಡಿಸೈನು. ಇವನು ರೆಕ್ಕ ಮಾಡಿರೋದು ಗೋಡೆಗಳಿಗೆ. ಕೊಳೆ ನನ್ನ ಮಗ, ಸ್ನಾನ ಮಾಡಿಲ್ಲ ಏನಿಲ್ಲ, ಆಗಲೇ ಬಿಸ್ಕೆಟ್ ತಿಂತವನೆ. ಚಡ್ಡಿ ಅಲ್ಲ ಅಲ್ಲಿ ನೋಡಿ. ಆಯ್ತು, ರಾಜ್ಕೋಬೇಡ. ಪಪ್ಪಿ ಕೊಟ್ಬಿಡು ಎಲ್ರಿಗೂ. ಪಪ್ಪಿ ಕೊಟ್ಬಿಡು. ಅಪ್ಪ ಗಿಲ್ಲಿ ಅಂತ ಹೇಳು ಮಗನೇ. ಗಿಲ್ಲಿ ಅಂತ ಹೇಳು. ಗಿಲ್ಲಿ ಅಂತಾನೆ. ಹೆಂಗಿತ್ತು ಗುರು ನೆನ್ನೆ ಎಪಿಸೋಡು? ರಾಶಿಕಾ, ರಘು ಅಂಡ್ ಸೂರಜ್ ಏನು ಗುರು ಇವರೆಲ್ಲ ಎಷ್ಟು ವರ್ಸ್ಟಾಗಿ ಆಡ್ತವ್ರೆ ಅಂದರೆ, ಬೇಕು ಅಂತಲೇ ಟಾರ್ಗೆಟ್ ಮಾಡ್ಕೊಂಡು ಆಡ್ತವ್ರೆ ಗಿಲ್ಲಿನ. ನನಗೆ ಏನು ಅನ್ಸುತ್ತೆ ಅಂದರೆ, ನಾವು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ಸುತ್ತೆ ಇದನ್ನೆಲ್ಲ ನೋಡಿ. ಕೆಲವೊಂದು ಸರಿ ಕೆಲವೊಂದು ಸರಿ ಏನು ಅನ್ಸುತ್ತೆ ಅಂದರೆ, ನಮ್ಮ ಜೊತೇಲಿ ಇರೋರನ್ನ ಹೆಂಗಪ್ಪ ನಂಬೋದು? ಇಷ್ಟು ಒಳ್ಳೆಯವರು ಅನ್ಕೋತೀವಿ, ಇಷ್ಟು ಆತ್ಮೀಯರು ಅನ್ಕೋತೀವಿ, ಇವ್ರು ನೋಡಿದ್ರೆ ಈ ಕೆಲಸ ಮಾಡ್ಬಿಡ್ರಲ್ಲ ಅನಿಸ್ತದೆ. ನಾವು ಏನು ಫಿಕ್ಸ್ ಆಗಬೇಕು ಗೊತ್ತಾ? ಅವನು ನಾನು ಒಬ್ಬನೇ ಗೆದ್ಕೊಂಡು ಕಪ್ನ ಬರ್ತೀನಿ ಅಂತ ಅವ್ನು ಹೋಗೋನಲ್ವಾ. ನಾವು ಅದನ್ನೇ ಡಿಸೈಡ್ ಮಾಡ್ಕೊಬೇಕು, ಅವನನ್ನು ಮಾತ್ರ ನಾವು ಗೆಲ್ಲಿಸ್ಬೇಕು ಅಂತ. ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ? ಬೇರೆಯವ್ರಿಗೆ ಅವ್ರದ್ದೇ ಆದಂಥ ಅಭಿಮಾನಿಗಳು ಅವರೇ. ನಾವು ಗಿಲ್ಲಿ ಅಭಿಮಾನಿಗಳು ಮಾತ್ರ ಯಾಕೆ ಇವನ ಜೊತೆಲಿ ಇದ್ದವ್ರಿಗೆಲ್ರಿಗೂ ಓಟ್ ಹಾಕಿ ಹೋಗ್ಬೇಕು? ಅವ್ರು ಮಾತ್ರ ಅವ್ರಿಗೆ ಯಾರಿಷ್ಟ ಅವ್ರಿಗೆ ಓಟ್ ಹಾಕ್ತವ್ರೆ. ನಾವು ಗಿಲ್ಲಿ ಅಭಿಮಾನಿಗಳು ಏನು ಗೊತ್ತಾ? ಗಿಲ್ಲಿ ಜೊತೆ ಇವ್ರು ಚೆನ್ನಾಗಿ ಮಾತಾಡಿದ್ರೆ ಅವ್ರಿಗೆ ಓಟ್ ಹಾಕೋದು, ಅವ್ರು ಚೆನ್ನಾಗಿ ಮಾತಾಡಿದ್ರೆ ಅವ್ರಿಗೆ ಓಟ್ ಹಾಕೋದು. ನಾವು ಯಾಕೆ ಈ ಕೆಲಸ ಮಾಡ್ತಾಯಿದ್ದೀವಿ? ನಮ್ಮ ಉದ್ದೇಶ ಏನು? ಗಿಲ್ಲಿನ ಗೆಲ್ಲಿಸ್ಬೇಕು, ಗಿಲ್ಲಿಗೆ ಹಾಕೋಣ. ನೋಡಿ, ಇದೇ ನಂದು ತಪ್ಪಾಗಿರೋದು. ನಾನು ಹಿಂಗೆ ನೇರವಾಗಿ ಮಾತಾಡಿ ನನ್ನ ಅಕೌಂಟೇ ಸಸ್ಪೆಂಡ್ ಮಾಡ್ಸಾಕ್ಬಿಟ್ರು. ಚಾನಲ್ ಅವರು ವಿರುದ್ಧವಾಗಿ ಮಾತಾಡಿದ್ದಕ್ಕೆ, ಗಿಲ್ಲಿ ಪರವಾಗಿ ಮಾತಾಡಿದ್ದಕ್ಕೆ ನನ್ನ ಅಕೌಂಟೇ ಇಲ್ದಂಗೆ ಮಾಡಿಬಿಟ್ರು. ತೊಂದರೆ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಾನು ಹೋರಾಟ ನಿಲ್ಲಿಸಲ್ಲ. ನಾನು ಗಿಲ್ಲಿ ಪರವಾಗಿ ನಿಂತಿದ್ದೀನಿ, ಗಿಲ್ಲಿ ಪರವಾಗಿ ಮಾತಾಡ್ತೀನಿ. ಗಿಲ್ಲಿನೇ ಗೆಲ್ಸೋವರೆಗೂ ನಾನು ಈ ವಿಡಿಯೋ ಮಾಡ್ತಾನೆ ಇರ್ತೀನಿ. ನನಗೇನು ಚಿಂತೆ ಇಲ್ಲ. ನೀವು ಕೊಟ್ಟಿದ್ರಲ್ಲ ಸಪೋರ್ಟು, ನೀವೇನು ಹೇಳ್ತಾ ಇದ್ದೀರಾ? ಈ ಒಂದು ಅಕೌಂಟ್ ಅಲ್ಲಣ್ಣ, ಇನ್ನೂ 10 ಅಕೌಂಟ್ ಹೋದ್ರೂ ನಿನ್ನನ್ನು ನಾವು ಫಾಲೋ ಮಾಡ್ತೀವಿ ಅಂತ ನೀವು ನನಗೆ ಕೊಡ್ತಾ ಇದ್ದೀರಲ್ಲ, ಆ ಪ್ರೋತ್ಸಾಹ, ಆ ಧೈರ್ಯ, ಅದೊಂದು ಸಾಕು. ಅಷ್ಟಿದ್ದ ಮೇಲೆ ಇನ್ನೇನು ನನಗೆ ಎಷ್ಟು ಅಕೌಂಟ್ ಹೋದ್ರೂ ನಾನು ಚಿಂತೆ ಮಾಡಲ್ಲ. ನನಗೆ ಆ ಧೈರ್ಯ ಇದ್ಮೇಲೆ ನಾನು ಒಬ್ಬರು ಧ್ವನಿಯಾಗಿ ನಿಂತಿದ್ದೀನಿ, ಒಬ್ಬರು ಪರವಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ 100% ಇರಬೇಕು. ಆ ಕಡೆ ಅರ್ಧ ಈ ಕಡೆ ಅರ್ಧ, ದಿನ ಒಬ್ಬೊಬ್ಬರು ವೀಡಿಯೋ ಮಾಡಿ, ದಿನ ಒಬ್ಬೊಬ್ಬರ ಬಗ್ಗೆ ಇವ್ರು ಒಳ್ಳೆಯವರು ಅವ್ರು ಬೇಡ. ನನಗೆ ದಿನ ಒಬ್ಬೊಬ್ಬರ ಬಗ್ಗೆ ಮಾಡ್ಕೊಂಡು ಹೋದ್ರೆ ವ್ಯೂಸು ಫಾಲೋವರ್ಸು ಬರ್ತಾರೆ, ಎಲ್ಲರ ಅಭಿಮಾನಿಗಳು ಫಾಲೋ ಮಾಡ್ತಾರೆ. ನನಗೆ ಬೇಕಾಗಿಲ್ಲ. ನಾನು ನೀನೇನು ಮಾತಾಡ್ತಿದ್ಯೋ? ಅಯ್ಯೋ ರಾಮ, ಏನದು ನಿಂದು ಭಾಷೆ? ಸುಮ್ಮನಿರು ಮಗನೆ, ಮಾತಾಡ್ತಾ ಇದ್ದೀನಿ. ದಿನ ಒಬ್ಬೊಬ್ಬರ ಬಗ್ಗೆ ವೀಡಿಯೋ ಮಾಡ್ಕೊಂಡು, ದಿನ ಒಬ್ಬೊಬ್ಬರನ್ನ ಉಗುಳ್ಕೊಂಡು, ಬಕೆಟ್ ಇಟ್ಕೊಂಡು ಆ ಜೀವನ ಬೇಡ ನಮಗೆ. ನಾವು ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗಿಲ್ಲಿ ಗೆಲ್ಲಿಸ್ಬೇಕು, ಗಿಲ್ಲಿನ ಗೆಲ್ಸೋಣ ಅಷ್ಟೇ. ಆಮೇಲೆ ಇನ್ನೊಂದು, ನಾಳೆ ಡೆವಿಲ್ದು ಟ್ರೈಲರ್ ರಿಲೀಸ್ ಆಗ್ತಾಯಿದೆ. ಆಮೇಲೆ 11ಕ್ಕೆ ಫಿಲಮ್ ರಿಲೀಸ್ ಇದೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು, ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಅಂದನೆ ಕನ್ನಡ ಅಭಿಮಾನಿಯಾಗಿ, ಕನ್ನಡಿಗರಾಗಿ ಕನ್ನಡ ಸಿನಿಮಾ ಗೆಲ್ಸೋಣ. ದಯವಿಟ್ಟು ಎಲ್ಲರೂ ಡೆವಿಲ್ ಸಿನಿಮಾ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಆಮೇಲೆ ಗಿಲ್ಲಿ ಅಭಿಮಾನಿಗಳು ದಯವಿಟ್ಟು ಡೆವಿಲ್ ಸಿನಿಮಾಗೆ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮೂರಲ್ಲಿ ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಅನ್ನೋದು ಬಿಟ್ಟು, ಒಳಗಡೆ ಇದ್ದಾರೆ ಪಾಪ, ಆ ಯಪ್ಪ ಕಷ್ಟದಲ್ಲಿದ್ದಾರೆ ಇವಾಗ. ಅವ್ರ ಸಿನಿಮಾನ ನಾವು ಗೆಲ್ಲಿಸ್ಕೊಡೋಣ. ಅವ್ರ ಹೆಂಡ್ತಿ ಮಕ್ಕಳಾದರೂ ನೆಮ್ಮದಿಯಾಗಿರಲಿ. ನನ್ನ ಗಂಡ ಇಲ್ಲಿಲ್ಲ ಅಂದ್ರೂ ನನ್ನ ಪ್ರೀತಿಸುವಂಥ ಜನ, ಇಷ್ಟು ಜನ ಅವರೇ, ನನ್ನ ಸಿನಿಮಾನ ಗೆಲ್ಲಿಸ್ಕೊಟ್ಟವ್ರೆ ಅಂತ ಅವ್ರಿಗೆ ಖುಷಿ ಪಡಿಸೋಣ. ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ತೋರಿಸ್ಕೊಡೋಣ. ದಯವಿಟ್ಟು
ಸಿನಿಮಾನ ಎಲ್ಲ 11ನೇ ತಾರೀಕು ಹೋಗಿ ನೋಡಿ. ನಾಳೆ ಟ್ರೈಲರ್ ಬಿಡುಗಡೆ ಆಗ್ತಾಯಿದೆ, ಎಲ್ಲ ನೋಡಿ. ದಾಖಲೆ ಆಗಬೇಕು ಸಿನಿಮಾ. ಆಮೇಲೆ ನಮ್ಮೊಳಗಡೆ ಏನೇ ಸಾವಿರ ಸಮಸ್ಯೆಗಳಿರಲಿ, ನೋಡೋ ಹೊರಗಡೆ ಜನಕ್ಕೆ ಯಾವತ್ತೂ ನಾವು ಕನ್ನಡಿಗರು, ಕರ್ನಾಟಕದವರು ಕೀಳಾಗಿ ಕಾಣಬಾರ್ದು. ಅಂದರೆ ನಮ್ಮವ್ರನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ದಯವಿಟ್ಟು ಡೆವಿಲ್ ಸಿನಿಮಾನ ಎಲ್ಲರೂ ನೋಡಿ. 11ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ಸಪೋರ್ಟ್ಗಳು ಮಾಡಿ. ಅದರಲ್ಲಿ ನಮ್ಮ ಗಿಲ್ಲಿನೂ ಒಳ್ಳೆ ಪಾತ್ರದಲ್ಲಿ ಮಾಡಿದಾರಂತೆ. ಗಿಲ್ಲಿ ಅಭಿಮಾನಿಗಳು ಯಾರು ಇದ್ದೀರಾ, ಯಾರು ಮಿಸ್ ಮಾಡ್ದಂಗೆ ನೋಡಿ. ಯಾಕೋ ಹಾಗೆ ನಂದು ಹೊಸ ಅಕೌಂಟು RMC ಕನ್ನಡಿಗ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿದ್ದೀನಿ. ನೆನ್ನೆ ಸಸ್ಪೆಂಡ್ ಆಯಿತು ಅಂತ ಒಂದೇ ಒಂದು ವೀಡಿಯೋ ಮಾಡಿದ ತಕ್ಷಣ 6,000 ಫಾಲೋವರ್ಸ್ ಇನ್ಕ್ರೀಸ್ ಆಗವ್ರೆ. ವೀಡಿಯೋ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಹೋಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ RMC ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿನ ಗೆಲ್ಲಿಸೋವರೆಗೂ ನಮ್ಮ ಒಗ್ಗಟ್ಟು ಹೀಗೆ ಇರಲಿ, ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಲಿ. ನೀನೇನು ಅದು ರಾಗ ಏನು ಇಲ್ಲಿ ನೋಡಿ ಅವನು ಆದರೆ ಹಿಂದೆ ಮುಂದೆ ಮಾತಾಡಿದ್ರೇ ಆಟ ಆಡೋಕ್ಕೂ ಮುಂಚೆನೇ ಹೊರಗಿಡ್ತೀನಿ ಅಂತ ಹೇಳಿದ್ರು ಗೊತ್ತಾ ಗಿಲ್ಲಿನ. ಈ ರಾಶಿಕನ್ ಸೂರಜ್ಜು ಡಬಲ್ ಗೇಮ್ ಅನಿಸ್ಬಿಡ್ತು, ವರ್ಸ್ಟು ಅನ್ನಿಸ್ತು. ಆಮೇಲೆ ಈ ರಘು ಇಷ್ಟು ದಿನ ನೀವು ನಂಬಲ್ಲ, ರಘು ಗಿಲ್ಲಿ ಜೊತೆ ಆಟ ಆಡ್ತಾ ಇರೋದಕ್ಕೆ, ಗಿಲ್ಲಿ ಜೊತೆ ಚೆನ್ನಾಗಿರೋದಕ್ಕೆ ಹೊರಗಡೆ ಗಿಲ್ಲಿ ಅಭಿಮಾನಿಗಳು ಎಷ್ಟು ವೋಟ್ ಮಾಡಿದ್ದಾರೆ ಗೊತ್ತಾ ರಘುಗೆ ಇನ್ನೂ ಗೊತ್ತಿಲ್ಲ ಗಿಲ್ಲಿ ಜೊತೆಲಿರೋದಕ್ಕೆ ರಘುಗೆ ಎಷ್ಟು ಬೆನಿಫಿಟ್ ಇತ್ತು ಅಂತ. ಆದರೆ ಅದು ಅರ್ಥ ಮಾಡ್ಕೊಳ್ಳಿಲ್ಲ ರಘುಗೆ ಏನು ಗೊತ್ತಾಗೈತೆ, ಪಾರಿವಾಳಗಳು ಒಳಗಡೆ ಹೋಗಿ ಚೆನ್ನಾಗಿ ಕಿವಿ ತುಂಬಿಟ್ಟವ್ರೆ. ಏನೇ ಮಾಡಿದ್ರು ಈ ಸರಿ ಗಿಲ್ಲಿನೇ ವಿನ್ ಆಗೋದು, ಅದ್ರ ಮೇಲೆ ಎರಡು ಮಾತಿಲ್ಲ. ಆದರೆ ನಿಮ್ಮ ವ್ಯಕ್ತಿತ್ವಗಳು, ನಿಮ್ಮ ಮುಖವಾಡಗಳು ಏನು ಅಂತ ಹೊರಗಡೆ ಜನಕ್ಕೆ ಬಯಲಾಯ್ತೈತೆ. ನೀವು ಒಳಗಡೆ ಆಡ್ತಾ ಇರೋದು. ಅವ್ನು ನೀವು ಎಷ್ಟೇ ದ್ವೇಷಿಸ್ರಿ, ಅವ್ರನ್ನ ಮಾತಾಡಿಸ್ತಾನೆ, ಚೆನ್ನಾಗೇ ಇರ್ತಾನೆ, ಚೆನ್ನಾಗಿ ಆಟ ಆಡ್ತಾವನೆ. ನಿಮ್ಮ ಯೋಗ್ಯತೆಗಳು ಗೊತ್ತಾಯ್ತೈತೆ ಜನಕ್ಕೆ. ಅವನಂತೂ ಯಾರನ್ನೂ ದ್ವೇಷಿಸ್ತಾ ಇಲ್ಲ ಅಂತ ಅಶ್ವಿನಿಗೇ ಅವನು ಉಳ್ಕೋಬೇಕು ಅಂತ ಅಂದವನು. ಹೋದ್ವಾರ ಯಾವಾಗಲೂ ಒಂದು ಟೈಮಲ್ಲಿ ಕಳಪೆ ಎಲ್ಲರೂ ಇದು ಕೊಟ್ಟಾಗ, ಕ್ಯಾಪ್ಟನ್ಶಿಪ್ಗೆ ಇದು ಕೊಟ್ಟಾಗ ರಶಿಕಂಗೆನೇ ಯಾರಿಗೆ ಅವನು ನಾನು ಹೋದ ಸರಿ ನಿನಗೆ ಇದು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಟ್ಟಿದೆ, ನಿನಗೆ ಈ ಸರಿ ಒಳ್ಳೇದಾಗಲಿ ಅಂತ ಇದು ಮಾಡಿದವನು. ಅವ್ನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ರೀ. ಮಾತು ಸ್ವಲ್ಪ ಹೊರಟಾಗಿ ಮಾತಾಡ್ತಾನೆ, ಕಾಮಿಡಿ ಮಾಡಿ ಕಾಲು ಎಳಿತಾನೆ, ಅದು ಬಿಟ್ಟರೆ ಅವನು ಪ್ಯೂರ್ ಗೋಲ್ಡ್ ಅವನು. ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಅವನ ಹಾಸ್ಯನ ಆಚೆ ಬಂದು ಜಾನ್ವಿ ಹೇಳ್ಕೊತಾಳೆ ಗೊತ್ತಾ, ಅವನಿಗೆ ಭಾವನೆಗಳಿಲ್ಲ, ಸೆಂಟಿಮೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ನಿಮಗೆಲ್ಲ ಇತ್ತಲ್ವ, ಮಾತಾಡಬೇಕು ತಾನೇ ಒಳಗಡೆ. ಜನಕ್ಕೆ ಗೊತ್ತು ರೀ ಅವನ ಹುಡುಗ ಹೆಂಗೆ ಅಂತ. ನೀವು ಪ್ರತಿಸ್ಪರ್ಧಿಯಾಗಿ ನೋಡ್ತಾ ಇದ್ದೀರಾ, ನಿಮ್ಮ ಆಪೋಸಿಟ್ ವ್ಯಕ್ತಿಯಾಗಿ ನಿಮ್ಗೇನು ಒಳ್ಳೇದು ಕಾಣಲ್ಲ. ನಾವು ಪ್ರೀತಿಸೋರು, ನಮ್ಗೆ ಅವನ ಬಗ್ಗೆ ಎಲ್ಲ ಒಳ್ಳೆಯದೇ ಕಾಣುತ್ತೆ. ಅಜ್ಜಿಯಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ ಅವನಂದರೆ. ನಿಮ್ಗೆ ಯಾಕೆ ಇಷ್ಟ ಆಯ್ತಲ್ಲ ಅಂದರೆ ನಿಮ್ಮ ಎದುರಾಳಿ ಅವನು, ಅದಕ್ಕೆ ಇಷ್ಟ ಆಗಲ್ಲ. ಒಬ್ಬ ಅಭಿಮಾನಿಯಾಗಿ, ಒಬ್ಬ ಪ್ರೀತಿಸೋರಾಗಿ ನೋಡಿದಾಗ ಎಲ್ಲರೂ ಇಷ್ಟ ಆಯ್ತಾರೆ. ಒಬ್ಬ ಎದುರಾಳಿಯಾಗಿ ನೋಡಿದಾಗ ಯಾರಿಗೂ ಇಷ್ಟ ಆಗಲ್ಲ. ನಮಸ್ಕಾರ. ಹೀಗೆ ನನ್ನ ಪೇಜನ್ನು ಫಾಲೋ ಮಾಡ್ತಾಯಿರಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಚರ್ಚೆ ಮಾಡ್ತಾ ಇರೋಣ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ.